हरिः ओम नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित्परमेश्वरस्य साक्षादधीश्वरमीयां शरणं रमेशं 190ನೇ ಪುಟದೊಳಗೆ ಅದೊಂದು ಸಣ್ಣ 4ನೇ ಮಂತ್ರದ ಒಂದು ಭಾಗದ ಅದಾದ ಮೇಲೆ ನಾವು ಹಿಂದೇನ್ ಕಲ್ತಿದ್ವಲ್ಲ ಅದೇ ವಿವರಣೆದಾದ್ದರಿಂದ ಹೇಳಿಕ್ ಬರ್ತದೆ ಅನುಕೂಲದ ತಾನಿ ತ್ರೀಡಿ ಛಂದಾಂಸಿ ಭವಂತಿ. ಈ ಬೃಹತಿ ಸಹಸ್ರದಲ್ಲಿ 3 ಛಂದಸ್ಸುಗಳು ಪ್ರಧಾನವಾದದ್ದು. ಯಾವುದು? ಗಾಯತ್ರಿ, ಬೃಹತಿ, ಉಷ್ಣಿಕ. ಇದನ್ನು ಬರ್ಸಿದ್ದೀನಿ ನಿನ್ನೆ. ಇವು ಹೆಂಗ ಅಂತಂದ್ರ ಈ 3 ಛಂದಸ್ಸುಗಳಿಂದ ಕೂಡಿರುವಂತಹ ಇದು ಬೃಹತಿ ಸಹಸ್ರವು ಭಗವಂತನಿಗೆ ಬಹಳ ಪ್ರೀತಿಗೆ ಪಾತ್ರವಾಗಿದೆ. ಹೆಂಗ ಅಂದ್ರ ಅವರು ವಿಶ್ವಾಮಿತ್ರರು ಸಂಕಲ್ಪ ಮಾಡೋ ಕಾಲಕ್ಕ ಇದು ನಿಮಗ ಅನ್ನ ಆಗ್ಲಿ ಅಂತ ಸಂಕಲ್ಪ ಮಾಡಿದ್ರು. ಅವ್ರು ಅನ್ನ ಆಗ್ಲಿ ಅಂದ್ರ ಅನ್ನದಷ್ಟೇ ಪ್ರಿಯವಾಗಲಿ. ನಾನು 1000 ಮಂತ್ರಗಳನ್ನ ಪಾರಾಯಣ ಮಾಡ್ತೇನೆ ಅರ್ಥಾನುಸಂಧಾನ ಪೂರ್ವಕವಾಗಿ. ಇಂದ್ರಾವಿಷ್ಟರಾದ ಪ್ರಾಣದೇವರೇ, ಇಂದ್ರಾವಿಷ್ಟರಾದ ನಾರಾಯಣನೇ, ನಿಮಗೆ ಇದು ಅನ್ನದಷ್ಟು ಪ್ರಿಯವಾಗಲಿ. ಯಾಕಂದ್ರ ಭೋಜನ ಇದು ಬಹಳ ಪ್ರಿಯ, ಪ್ರತಿಯೊಬ್ಬರಿಗೂ ಅಷ್ಟೇ ಭಾರಿ ಪ್ರಿಯವಾದದ್ದು. ಆದ್ದರಿಂದ ಒಂದು ಮಂತ್ರೋಚ್ಚಾರಣ ಅಂತನ್ನುವುದು ಭೋಜನದಷ್ಟು ಪ್ರಿಯವಾಗಲಿ ಅಂತ ಸಂಕಲ್ಪ ಮಾಡಿದ್ದರಿಂದ ಭೋಜನದಲ್ಲಿ 3 ಭಾಗ. ಒಂದು ಪೇಯ, ಕುಡಿಲಿಕ್ಕಿರುವಂತಹದ್ದು, ಇನ್ನೊಂದು ಅನ್ನ ಅಂದ್ರೆ ತಿನ್ನುವಂತಹದ್ದು, ಮತ್ತೊಂದು ಭಕ್ಷ್ಯ, ಸ್ವೀಟು ಮೊದಲಾದವುಗಳೆಲ್ಲ. ಅದ ಖಾರದಿದ್ರೆ ಖಾರದ ಭಕ್ಷ್ಯ, ಸಿಹಿ ಇದ್ರೆ ಸಿಹಿ ಭಕ್ಷ್ಯ ಅಂತ ಇಟ್ಟಿಟ್ಕೊಳ್ರಿ. ಸುಮ್ನೆ ಅದ ಭಕ್ಷ್ಯ ಅಷ್ಟು ಹೇಳ್ಯಾರ. ಅದಕ್ಕೆ ಕೆಳಗಂತ ನೋಡ್ರಿ, ತ್ರೇಧಾ ವಿಹಿತಂ ವಾ ಇದಮನ್ನಂ. ಈ ಅನ್ನವು 3 ವಿಧವಾಗಿದೆ. ಅಶನಂ, ಪಾನಂ, ಖಾದಹ. ಅಶನಂ ಅಂತಂದ್ರ ಅನ್ನ, ಅನ್ನಕ್ಕೆ ಅಶನ ಅಂತ. ಪಾನ ಅಂತಂದ್ರೆ ಕುಡಿಯೋದು. ಖಾದ ಅಂದ್ರೆ ಭಕ್ಷ್ಯ. ಈ 3 ಅನ್ನದ ಊಟದಲ್ಲಿ ಇದ್ದಂತೆ ನಿಮಗೂ ಕೂಡ ಈ 3 ಮತ್ತೇನ್ ಮಾಡಬೇಕು? ಛಂದಸ್ಸುಗಳಿಂದ ಕೂಡಿದ ಬೃಹತಿಯು ಅನ್ನವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಸರಿ, ಮುಂದೆ ತೆಳಗ ಭಾಷ್ಯ. ಛಂದಸ್ತ್ರಯಂ ಚಾತ್ರ ತ್ರಿಚಾಶೀತಿ ತ್ರಯಾತ್ಮಕಂ. ಅದು ತ್ರಿಚ ಅಶೀತಿ, ತ್ರಯ. ತ್ರಿಚ ಅಂದ್ರೆ ಮಂತ್ರಗಳು, ಅಶೀತಿ ಅಂದ್ರೆ 80, ತ್ರಯ ಅಂದ್ರೆ 3. 80 × 3 ಅಂದ್ರೆ 240. ಆ 240 ಮಂತ್ರಗಳೇನವ 3 ಭಾಗವು ಅಶನಾದಿತ್ರಿಕಂ. ಅಶನಾದಿತ್ರಿಕ ಈಗ ಓದಿದ್ವಿ. ಅಶನ, ಪಾನ, ಖಾದ ಅಂತ 3. ಅದಕ್ಕೆ ತಚ್ಚ ಭೂತ್ವ ವಿಷ್ಣು ಉಪೈತಿ, ಹಂಗಾಗಿ ಭಗವಂತನನ್ನ ಹೊಂದುತ್ತದೆ. ಇಷ್ಟು ವಿಷಯ ಮುಗಿತೀಗ. 243 ಅಲ್ಲ? ಹೌದು. ಯಾಕಂದ್ರೆ ಮೊದ್ಲಿನ 140 ಕೊಯ್ದು 140 ಬಿಟ್ಟು ಅವು ಇಲ್ಲೇ ಇಲ್ಲ. 240 ಇಲ್ಲೇ ಇಲ್ಲ. ಇವಷ್ಟ 140. ಸರಿ, ಅವು 3 ಮತ್ತ ಸೇರಿರುವಂತಹದ್ದು ಅಂತ. ಹಂಗಾರೆ ಏನಾಯ್ತು? ವೇದ ಏನ್ ಹೇಳಿಕ್ ಹೊರಡಿತು? ವಿಶ್ವಾಮಿತ್ರರು ಭಗವಂತನಿಗೆ ಇದು ಅನ್ನದಷ್ಟೇ ಪ್ರಿಯವಾಗಲಿ ಅಂತ ಹೇಳಿದಾಗ ಆ ಊಟ, ಅನ್ನ ಅನ್ನೋ ಶಬ್ದಕ್ಕೆ ಅನ್ನಾದಿಗಳಿಂದ ಕೂಡಿದ ಭೋಜನ. ಆ ಭೋಜನದಲ್ಲಿ ಪಾನ ಮತ್ತು ಅಶನ ಮತ್ತು ಭಕ್ಷ್ಯ ಅಂತ 3 ಭಾಗ ಇದ್ದಂತೆ ಇದರಲ್ಲಿ 3 ಛಂದಸ್ಸುಗಳು, ಗಾಯತ್ರಿ, ಬೃಹತಿ, ಉಷ್ಣಿಕ ಅಂತ 3 ಛಂದಸ್ಸುಗಳು. ಆ 3 ಛಂದಸ್ಸಿನಿಂದ ಕೂಡಿರುವ ಈ ಬೃಹತಿಯು ಭಗವಂತನಿಗೆ ಊಟದಷ್ಟೇ, ಅನ್ನದಷ್ಟೇ ಪ್ರಿಯವಾಗಿದೆ. ಅದ್ರ ಮೇಲೆ ಮತ್ತೊಂದು ಪ್ರಶ್ನೆ ಸುಮ್ಮನೆ. ಏನು ಅಲ್ರಿ, ಛಂದಸ್ಸಿನ ಸಾಮ್ಯ, ಮಂತ್ರಗಳ ಸಾಮ್ಯ ಬಂದ ಮಾತ್ರಕ್ಕೆ, ಅನ್ನದ ಸಾಮ್ಯ ಬಂದ ಮಾತ್ರಕ್ಕೆ ಯಾಕ ಅಂತ ಕೇಳಿದ್ರೆ ಅಲ್ಲ. ಹಿಂದೇನ್ ಹೇಳಿವಿ ಅಂದ್ರೆ ಭಗವಂತನ ಅನಂತ ರೂಪಗಳನ್ನು ತಿಳಿಸಿಕೊಡುತ್ತದೆ. ನೀನ್ ಹೇಳಿದ್ವಲ್ಲ, ಅದನ್ನ 10 ಸಂಖ್ಯೆ ಇಟ್ಕೊಂಡು 10 ಹತ್ಲೆ 100, 100 ಹತ್ಲೆ 1000 ಹಿಂಗ ಭಗವಂತನ ದಶಾವತಾರಗಳನ್ನು, ಭಗವಂತನ ಸಹಸ್ರಾವತಾರಗಳನ್ನು, ಭಗವಂತನ ಅನಂತ ರೂಪಗಳನ್ನು ತಿಳಿಸ್ತದಾದ್ದರಿಂದ ದೇವರಿಗೆ ಭಾರಿ ಪ್ರೀತಿ. ಯಾಕೆ ಭಾರಿ ಪ್ರೀತಿ? ತನ್ನ ಬಗ್ಗೆ ಸರಿಯಾಗಿ ತಿಳುವಳಿಕೆಯನ್ನ ತನ್ನ ಭಕ್ತರಿಗೆ ತಿಳಿಸ್ತದಾದ್ದರಿಂದ ವೇದದ ಮೇಲೆ ಬಹಳ ಪ್ರೀತಿ. ಯಾವ ವೇದದ ಮೇಲೆ? ಈ ಬೃಹತಿ ಸಹಸ್ರದ ಮೇಲೆ ಪ್ರೀತಿ. ಹಾಗಾದರೆ ಬೃಹತಿ ಸಹಸ್ರವನ್ನು ಭಗವಂತನು ಅನ್ನದಷ್ಟು
ಇಷ್ಟಪಡಲಿಕ್ಕೆ ಕಾರಣ ಪ್ರತಿಮಂತ್ರಗಳು ತನ್ನ ರೂಪಗಳನ್ನೇ ಹೇಳುತ್ತದೆ. ಇದು ವಿಷಯ. ಮುಂದ ಈಗ ಪ್ರಾಸಂಗಿಕವಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾರೆ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದೇ ಸ್ವಲ್ಪ. ಸರ್ವಚ್ಛಂದೋಭಿದಶ್ಚೈವ, ಮೊದಲನೆಯದ್ದು ಎಷ್ಟು ಛಂದಸ್ಸುಗಳು ಅಂತಿವೆಯೋ ಆ ಎಲ್ಲಾ ಛಂದಸ್ಸುಗಳ ಹೆಸರಿನಿಂದಲೂ ಪರಮಾತ್ಮನೇ ಕರೆಸಿಕೊಳ್ತಾನೆ. ಬರ್ತದ ಮುಂದೆ. ಗಾಯತ್ರಿ, ಉಷ್ಣಿಕ, ಬೃಹತಿ, ತ್ರಿಷ್ಟುಪ, ಆಮೇಲೆ ಅನುಷ್ಟುಪ, ಯಾವುದು ತಗೊಂಡ್ರು ಎಲ್ಲಾ ಹೆಸರುಗಳಿಂದಲೂ ಭಗವಂತನೇ. ಯಾವ ಹೆಸರಿನಿಂದ? ಛಂದಸ್ಸಿನ ಹೆಸರುಗಳಿಂದ. ಬರ್ಕೊಡ್ರಿ, ಮರಿಬೇಡ್ರಿ. ಸಕಲ ಛಂದಸ್ಸುಗಳು ಭಗವಂತನ ನಾಮ. ಅಂದ್ರೆ ಗಾಯತ್ರಿ ಅಂದ್ರೂ ಭಗವಂತನ ಹೆಸರೇ, ಉಷ್ಣಿಕ ಅಂದ್ರೂ ಭಗವಂತನ ಹೆಸರೇ. ಸರ್ವಚ್ಛಂದೋಭಿದ, ಸರಿನಾ? ಎರಡನೆಯದ್ದು ಸರ್ವದೇವಾಭಿದಸ್ತಥ, ಎಲ್ಲಾ ದೇವತೆಗಳ ನಾಮವು ಭಗವಂತನ ನಾಮವೇ, ಅದು ದೇವತೆಗಳದ್ದಲ್ಲ. ಮುಂದ ಸರ್ವಮುನ್ಯಭಿದಶ್ಚೈವ, ಬರೇ ದೇವತಾ ನಾಮ ಅಲ್ಲ, ಮುನಿಗಳ ನಾಮವು ಅವನದ್ದೇ. ಭಾರಿ ಆಶ್ಚರ್ಯ, ಗೊತ್ತಾಯ್ತಾ? ಬಂತಲ್ಲ, ವಿಶ್ವಾಮಿತ್ರ, ಅಗತ್ಸಮದ, ಭರದ್ವಾಜ, ಇವರೆಲ್ಲರೂ ಬಂದ್ರು, ಋಷಿಗಳು, ಛಂದಸ್ಸು, ದೇವತೆಗಳು, ಮುನಿಗಳು. ಮುನಿಗಳು ಮೂರು ಬಂತು. ಆಮೇಲೆ ಸರ್ವ ವಸ್ತು ಅಭಿದೋ ಹರಿ, ಎಲ್ಲಾ ವಸ್ತುಗಳ ನಾಮವು ಅವನದ್ದೇ. ಈ ಯಜ್ಞದಲ್ಲಿ ಬರುವಾಗ ಸೋಮರಸ ಅಂತ ಬರ್ತದೆ, ಅದನ್ನ ಕಡ್ಲಿಕ್ಕೊಂದು ಕಡಗೋಲು ಅಂತ ಇರ್ತದೆ, ಒಂದಿನೋ ಇರ್ತಾವ. ಎಲ್ಲ ಪದಾರ್ಥಗಳ ಹೆಸರು ಕೂಡ ಭಗವಂತನದ್ದೇ ಅಂತ ತಿಳಿದುಕೊಳ್ಳ್ರಿ. ನಿನ್ನೆ ಬರ್ತದೆ ಗೊತ್ತ ನಿಮ್ದು? ನಿಮ್ದು ಗೋತ್ರ ಕಶ್ಯಪ ಗೋತ್ರ, ಭರದ್ವಾಜ, ಕಶ್ಯಪ. ನಿಮ್ದು ಮೌನ ಭಾಗ ಹರಿತಸ. ಸರಿ ಸರಿ, ಚಲೋ. ಮುಂದೆ ನಿಧಾನ, ನಿಮ್ ಗೋತ್ರದವ್ರು ಭಾಳ ಇರ್ಬೇಕು. ನಿಮ್ದು ಕಶ್ಯಪ? ಸರ್ವಮುನ್ಯಭಿದಶ್ಚೈವ ಸರ್ವಸ್ತ್ವಭಿದೋ ಹರಿಹಿ. ಹಂಗಾರ ಎಲ್ಲಾ ಛಂದಸ್ಸುಗಳಿಂದಲೂ ಭಗವಂತನನ್ನೇ ಕರಿಬೇಕು, ಎಲ್ಲಾ ದೇವತೆಗಳ ಹೆಸರು ಕರಿಬೇಕು, ಎಲ್ಲಾ ಮುನಿಗಳ ಹೆಸರು ಭಗವಂತನ ಹೆಸರು, ಎಲ್ಲಾ ವಸ್ತುಗಳ ಹೆಸರು ಭಗವಂತನ ಹೆಸರು. ಈ ಸರ್ವ ವಸ್ತುಗಳು ಅಂದ್ರ ಈ ಸದ್ಯಕ್ಕ ಈ ಯಜ್ಞಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ತಗೊಳ್ರಿ, ಅಂದ್ರೆ ಸರಿ ಹೋಗ್ತದೆ. ಯಾಕಂದ್ರೆ ಋಷಿ ಛಂದೋ ದೇವತಾ ಬಂದ್ಬಿಡ್ತಿ. ಈಗ ಋಷಿಗಳು, ಛಂದಸ್ಸು, ದೇವತೆಗಳು ಬಂದುದರಿಂದ ಮತ್ತ ಅವ್ರ ಅಷ್ಟು ಮಂದಿನ ಹೇಳಿ ಮಾಡೋ ಯಜ್ಞ ಅಂದ್ರ ಅದು ಅದಕ್ಕೆ ಬರಬೇಕು. ಆ ಯಜ್ಞಕ್ಕೆ ಸಂಬಂಧಪಟ್ಟ ವಸ್ತುಗಳೆಲ್ಲವೂ ಕೂಡ ಪರಮಾತ್ಮ ಅಂತ ಅರ್ಥ. ಇನ್ನ ಅನಂತ ಗುಣ ಪೂರ್ಣಕಃ ತಸ್ಮಾಜ್ಞೇಯೋ ರಮಾಪತಿ. ಹಿಂಗಾಗಿ ಅನಂತ ಗುಣಪೂರ್ಣ ಉಳ್ಳವನಾಗ್ಯಾನ ಪರಮಾತ್ಮ. ಯಾಕಂದ್ರೆ ಎಲ್ಲಾ ಛಂದಸ್ಸಾಗ್ಬೇಕು, ದೇವತೆಗಳಾಗ್ಬೇಕು, ಮುನಿಗಳಾಗ್ಬೇಕು, ವಸ್ತುಗಳಾಗ್ಬೇಕು ಅಂದ್ರೆ ಅನಂತ ಗುಣಪೂರ್ಣ ಆಗ್ಬೇಕು ಬಿಡ್ರಿ ನಾವು. ಅದಕ್ಕೆ ಮುಖ್ಯತೋ ಅಸ್ಯಾಂಚ ವಿದ್ಯಾಯಾಂ ಯೋಗ್ಯ ಏಕಶ್ಚತುರ್ಮುಖ. ಶ್ರೀಮದಾಚಾರ್ಯ ಅಂತಾರ, ಈ ಪ್ರಮಾಣ ವಾಕ್ಯದ ಯಾರು ಎಲ್ಲಿಂದ ಕೊಟ್ಟರದಂತದ ಏನು ಅಂತಂದ್ರ, ಇಲ್ಲಿವರೆಗೆ ಇಷ್ಟೆಲ್ಲಾನು ಉಪಾಸನೆ ಮಾಡಿದವರು ಚತುರ್ಮುಖ ಒಬ್ಬರೇ ಅಂತ ನೋಡಿದ್ದೀನಿ ಅಂತ ಅಲ್ಲಿಗತ್ತದವರು. ಉಳಿದವ್ರು ಯಾರು ಇಷ್ಟೆಲ್ಲ ಮಾಡಿದಂಗೆ ಕಂಡಿಲ್ಲ. ಹಂಗಾಗಿ ಅವರೊಬ್ಬರೇ ಯೋಗ್ಯರು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತದ. ಮುಖ್ಯತೋ ಅಸ್ಯಾಂಚ ವಿದ್ಯಾಯಾಂ ಯೋಗ್ಯ ಏಕಃ ಚತುರ್ಮುಖ. ಚತುರ್ಮುಖ ಬ್ರಹ್ಮದೇವರೊಬ್ಬರೇ ಇದಕ್ಕೆ ಯೋಗ್ಯ ಅಂತ ತಿಳ್ಕೊಳ್ರಿ. ಅಲ್ರಿ ಮತ್ತೆ ಉಳಿದವ್ರು ಏನ್ ಮಾಡ್ಬೇಕು? ಮತ್ತೆ ನೀವು ಪುಸ್ತಕ ಯಾಕೆ ಬರೀಬೇಕಾಯ್ತು? ಮತ್ತೆ ಅವ್ರಿಗೆ ಕೊಟ್ಬಿಡ್ರಿ, ಬ್ರಹ್ಮದೇವ್ರಿಗೆ ಕೊಟ್ಬಿಡ್ರಪ್ಪ, ಮುಗಿದು ಹೊತ್ತು. ಅಂದ್ರೆ ಏಕದೇಶ ಪರಿಜ್ಞಾನೇ ತ್ವನ್ಯ ಅನ್ನೇ ಯೋಗ್ಯ ಶಿವಾದಯ. ರುದ್ರದೇವರನ್ನ ಮೊದಲು ಮಾಡಿಕೊಂಡು ನಮ್ಮವರೆಗೂ ಕೂಡ ಏಕದೇಶ ಪರಿಜ್ಞಾನ, ಒಂದೊಂದು ಭಾಗವನ್ನು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ನಮಗೂ ಅಧಿಕಾರ. ಹಂಗಾಗಿ ಇದು ಕೇವಲ ಬ್ರಹ್ಮದೇವರಿಗೆ ಅಂತಲ್ಲ, ನಾವು ತಿಳ್ಕೊಂಡು ಅನುಸಂಧಾನ ಮಾಡ್ಲಿಕ್ಕೆ ಬರ್ತದೆ. ಸರಿ, ಮುಗಿದು ಹೋತು. ಇದಿಷ್ಟು ಈ ತಾನಿತ್ರಿ ಛಂದಾಂಸಿ ಅನ್ನೋದಕ್ಕೆ ಸಂಬಂಧಪಟ್ಟದನ್ನು ಕೊಟ್ಟಾಯಿತು. ಇದ್ರ ಮುಂದೆ ಏನಾಯ್ತು ಅಂದ್ರೆ, ಅಲ್ಲಿ ಸ್ತೋಮ ಅಂತನ್ನೋ ಕಾಲ, ಸಾಮ ಅನ್ನೋ ಕಾಲ, ಛಂದ ಅನ್ನೋದಕ್ಕ, ಚಿತಿ ಅನ್ನೋದಕ್ಕೆ ಒಂದು ಬರ್ಸಿದ್ವಿ. 188ನೇ ಪುಟದೊಳಗ ತ್ರಿವೃತ್ ಸ್ತೋಮ, ಪಂಚದಶ ಸ್ತೋಮ, ಸಪ್ತದಶ ಸ್ತೋಮ ಅಂತೆಲ್ಲ ಬರ್ಸಿದ್ದೆ. ಅದನ್ನ ಹೇಳಿದ್ದನ್ನು ನೀವು ಬರ್ಕೊಂಡಿದ್ದೀರಿ.
ಅನಿರುದ್ಧ ರೂಪಿ ಭಗವಂತ ಅಧ್ಯಾತ್ಮ ಅಧಿದೈವ ಅಧಿಭೂತ, ಆಮೇಲೆ ಪ್ರದ್ಯುಮ್ನ ಅಧಿದೈವ ಅಧಿಭೂತ, ಹಿಂಗ ಬರೆಸಿದ್ದೆ ಅದನ್ನ. ಅದು ಇಲ್ಲೇ ಅದ ಭಾಷ್ಯದಲ್ಲಿ, ಅದನ್ನ ವಿವರಣೆಯನ್ನು ನಾವು ಕೊಟ್ಟಿದ್ವಿ ಅಷ್ಟೇ. ಈಗ ಭಾಷ್ಯ ಓದ್ಕೋ ತಗೋಣಂತ 191ನೇ ಪುಟದೊಳಗ. ತ್ರಿವಿಧ ಹ್ಯನಿರುದ್ಧ ಅಸೌ ಅಧ್ಯಾತ್ಮಾದಿ ವಿಭೇದತಃ ಅತಃ ತ್ರಿವೃದಿತಿ ಪ್ರೋಕ್ತಃ. ಈಗ ಅದು ತ್ರಿವೃತ್ ಸ್ತೋಮ ಅಂತ ಹೆಸರು ಅದಕ್ಕೆ. ತ್ರಿವೃತ್ ಸ್ತೋಮ ಅಂತಂದ್ರೆ ಅನಿರುದ್ಧನು 3 ರೂಪದಲ್ಲಿ ಇದ್ದದ್ದಕ್ಕಾಗಿ ಅವನಿಗೆ ತ್ರಿವೃತ್ ಅಂತ ಹೆಸರು. ಯಾವ 3 ರೂಪದಾಗಿದ್ದ ಅನಿರುದ್ಧ? ಅಧ್ಯಾತ್ಮದಲ್ಲಿ 1 ರೂಪ, ಅಧಿದೈವದಲ್ಲಿ 1 ರೂಪ ಮತ್ತು ಅಧಿಭೂತದಲ್ಲಿ 1 ರೂಪ. 3 ಕಡೆಗೆ ಯಾರಿದ್ದಾರೆ? ಅನಿರುದ್ಧನಿದ್ದಾನೆ. ಅದಕ್ಕೆ 3 ಕಡೆಗೆ ಇದರಿಂದ ತ್ರಿವೃತ್ತ ಅಂತ ಕರೀತಾರೆ. ತಥಾ ಪಂಚದಶಾತ್ಮಕ 15 ರೂಪದಿಂದ ಇದ್ದಾನೆ. ಯಾರು ಅಂದ್ರೆ ಪ್ರದ್ಯುಮ್ನ. ಅದ ಹೆಂಗ್ರಿ ಅಂದ್ರೆ ಪಂಚಭೂತೇಶು 5 ಭೂತಗಳಲ್ಲಿ, ಅದಕ್ಕೂ ಮತ್ತೆ 15 ಆಗ್ಬೇಕಲ್ಲ, ಅದಕ್ಕೆ ಹ್ಯಧ್ಯಾತ್ಮಾದಿ ವಿಭೇದತಃ. ಅಧ್ಯಾತ್ಮ ಪಂಚಭೂತಗಳು, ಅಧಿದೈವ ಪಂಚಭೂತಗಳು, ಅಧಿಭೂತ ಪಂಚಭೂತಗಳು ಅಂತ 3. ಆ 3ಕ್ಕೂ ಪ್ರದ್ಯುಮ್ನ ಇದ್ದದ್ರಿಂದ 15 ರೂಪಗಳಿವೆ. ಸರಿ ಆಯ್ತಾ? ಬಹಳ ಆಶ್ಚರ್ಯ. ಪ್ರದ್ಯುಮ್ನ ರೂಪಿ ಭಗವಂತ 15 ರೂಪ ಉಳ್ಳವನಾಗ್ಯಾನಂತ ನಾವು ಕೇಳಿಲ್ಲ. ಅಟ್ಲೀಸ್ಟ್ 1, 2 ಕೇಳಿರಬಹುದು. ಬಹಳ ಅಂದ್ರೆ 3, ಆದ್ರೆ 15 ಪ್ರದ್ಯುಮ್ನ ರೂಪಗಳವ ಅಂತ ಅನ್ನೋದು ಇದೊಂದು ಆಶ್ಚರ್ಯ ಸಂಗತಿ. ಇದು ಎದ್ರೊಳಗೆ ಬಂದದ್ದು? ಇದು ಎದಕ್ ಬಂತಿದ್ದಕ್ಕಿದ್ದ ಹೆಂಗ ಅಂದ್ರೆ ಸ್ತೋಮ, ಸಾಮ, ಛಂದ, ಚಿತಿ, ಶಸ್ತ್ರ ಅಂತ 5 ಭಾಗ. ಸ್ತೋಮ, ಸಾಮ, ಛಂದ ಮತ್ತ ಚಿತಿ ಇವುಗಳೇನವ ಶಸ್ತ್ರ. ಈ 5ರಲ್ಲಿ ಇದ್ದ ಭಗವದ್ ರೂಪಗಳನ್ನು ಹೇಳೋ ಕಾಲಕ್ಕೆ ಬಂದದ್ದು. ಸ್ತೋಮ ಅಂದ್ರೆ ಮಂತ್ರಗಳ ಗುಂಪು, ತ್ರಿವೃತ್ತ ಅಂದ್ರೆ 1 ಮಂತ್ರದ ಗುಂಪು, ಪಂಚದಶ ಮತ್ತೊಂದು ಮಂತ್ರದ ಗುಂಪು. ಅದಕ್ಕೆ ಯಾಕೆ ಪಂಚದಶ ಅಂತ ಬಂತು ಅಂತ ಕೇಳಿದ್ರೆ 5 ಭೂತಗಳಲ್ಲಿ ಗುಣಿಸು 3 ಅಂದ್ರೆ 5 ಭೂತಗಳ ಪ್ರದ್ಯುಮ್ನ ಇದ್ದಾನೆ. ಅಧ್ಯಾತ್ಮ ಪ್ರದ್ಯುಮ್ನ, ಅಧಿದೈವ ಪ್ರದ್ಯುಮ್ನ, ಅಧಿಭೂತ ಪ್ರದ್ಯುಮ್ನ ಅಂತ ಮಾಡಿದಾಗ 15 ರೂಪಗಳಾಯ್ತು. ಅದು ಹೇಳಿದ್ರಲ್ಲಿ ಒಂದೊಂದು ಭೂತದಾಗ 3. ಹೌದು, ಒಂದೊಂದು ಭೂತದಾಗ 3. ಉಲ್ಟಾ ನೀವ್ ಹೇಳ್ದ ಉಲ್ಟಾ. ಬ್ಯಾರೆ ಇಲ್ಲ. ಲಿಂಗ ಸಪ್ತದಶಸ್ತತ್ವಾತ್ ತಾವಾನ್ ಸಂಕರ್ಷಣ ಶ್ರುತಃ. ಲಿಂಗದ ಅಲ್ಲಿನದ ಅಂದ್ರೆ ಸಪ್ತದಶ ಅಂತ ಒಂದು ಸ್ತೋತ್ರದ ಗುಂಪದ. ಅದು 17 ಹೆಂಗಾದ ಅಂದ್ರೆ ಲಿಂಗ ಶರೀರದಲ್ಲಿರ್ತಕ್ಕಂತಹ ಸಂಕರ್ಷಣ 17 ಅಂತ ಕರ್ಸ್ಕೊಂಡಾನ. ಅಲ್ಲಿ ಮೊನ್ನೆ ಹೇಳೋ ಕಾಲಕ್ಕ ನಾ ಹಿಂಗ್ ಬರ್ಸಿದ್ದೆ. ಏನ್ ಬರ್ಸಿದ್ದೆ ಅಂದ್ರೆ 16 ಕಲೆಗಳಂತರೂ ಅವ, 1 ಲಿಂಗ ದೇಹ ಅಂತ ಬರ್ಸಿದ್ದೆ. ವ್ಯಾಖ್ಯಾನಕಾರರು ಹಂಗ್ ಮಾಡಿಲ್ಲ. ವ್ಯಾಖ್ಯಾನಕಾರರು ಏನ್ ಮಾಡ್ಯಾರ ಅಂತಂದ್ರ ಅದು 16 ಲಿಂಗ ದೇಹದ ಷೋಡಶ ಕಲೆಗಳೇನವ ಅದರಲ್ಲಿ ಮನಸ್ಸು ಮತ್ತು ಬುದ್ಧಿ ಅಂತ ಮಾಡಿ 17 ಮಾಡಿಟ್ಟಾರ. ಏನ್ ಮಾಡ್ತಾರ? ಷೋಡಶ ಕಲೆಗಳಲ್ಲಿ ಮನಸ್ಸು ಬಂದ್ಬಿಡ್ತದ ಲಿಂಗ ದೇಹದಲ್ಲಿ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, 1 ಮನಸ್ಸು, 16 ಆತು. ಆ ಮನಸ್ಸು 2 ಮಾಡಿ ಬುದ್ಧಿ 1 ಮಾಡಿ 17 ಮಾಡ್ಯಾರ. ಹಿಂಗಾಗಿ 17 ರೂಪಗಳಿಂದ ಸಂಕರ್ಷಣ ಇದ್ದಾನೆ. ಇದನ್ನು ಹೆಂಗ ಸಂಕರ್ಷಣ ಹೆಂಗಿದ್ದಾನೆ? 17 ರೂಪಗಳಿಂದ ಇದ್ದಾನೆ. ಮನಸ್ಸು 2, ಬುದ್ಧಿ ಮತ್ತೆ ಬುದ್ಧಿ ಮನಸ್ಸು, ಮನಸ್ಸು 1 ಬುದ್ಧಿ 1. ಅದಕ್ಕೆ 2 ಅಲ್ಲ, ಅದೇ 1 ಇನ್ನೊಂದು ಸಪರೇಟ್ ಮಾಡ್ಕೊಂಡಾರ. ಅದು ಸಪರೇಟ್ ಮಾಡ್ಕೊಳ್ಳೋದಕ್ಕೆ 17 ಮಾಡ್ಯಾರ. ಸರಿ ಆಯ್ತೇನು? ಪಂಚ ಜ್ಞಾನೇಂದ್ರಿಯ, ಪಂಚಭೂತಗಳು, 1 ಮನಸ್ಸು, 1 ಬುದ್ಧಿ 17 ಆತಲ್ಲ. ಸಾಕಲ್ಲ? ಥ್ಯಾಂಕ್ ಯು. ಮುಂದೆ ಪಂಚಲಿಂಗ ಸಪ್ತದಶಸ್ತತ್ವಾತ್ ತಾವಾನ್ ಸಂಕರ್ಷಣ ಶ್ರುತಃ ಸಪ್ತಧಾತುಷು ಸಂಸ್ಥಸನ್ನಾಧ್ಯಾತ್ಮಾದಿ ವಿಭೇದತಃ ಏಕವಿಂಶೋ ವಾಸುದೇವಃ. ಅಲ್ಲಿ ಏಕವಿಂಶ ಸ್ತೋಮ ಅಂತದ, ಅದಲ್ಲಿ 21 ವಾಸುದೇವ ಇದ್ದಾನ ಅಂತ. ಹಂಗೆಂಗ್ ಬಂದ್ರಿ ವಾಸುದೇವ ಅಂದ್ರೆ 7 ಧಾತುಗಳು. ಆ 7 ಧಾತುಗಳಿಗೆ ಆಧ್ಯಾತ್ಮಿಕ, ಅದೈವಿಕ, ಅಧಿಭೌತಿಕ. ಅಲ್ಲಿ 3 ಮಾಡೋದನ್ನ ಗುಣಿಸೋದು. ಇವು 3 ಅಂತೂ ಕನ್ಫರ್ಮ್ ಇಟ್ಕೊಳ್ರಿ. ಅಧಿದೈವ, ಅಧಿಭೂತ, ಅಧ್ಯಾತ್ಮ. ಅಲ್ಲಿ ಹಿಂದೆ 5 ಹಚ್ಚಿದ್ರೆ 15 ಆಗ್ತದೆ, 7 ಹಚ್ಚಿದ್ರೆ 21 ಬರ್ತಾವ. ಹಿಂಗ್ ಲೆಕ್ಕ ಅಷ್ಟ ಅಲ್ಲಿ. ಸರಿನಾ? ಗುಂಡ್ಲೆನೆ ಅವು ಎಲ್ಲ ಗುಂಡ್ಲೆ. ಸಪ್ತಧಾತುಷು ಸಂಸ್ಥಸನ್ 7 ಧಾತುಗಳಲ್ಲಿ ಇದ್ದು ಅಧ್ಯಾತ್ಮಾದಿ ವಿಭೇದತಃ ಅಧ್ಯಾತ್ಮ, ಅಧಿಭೂತ, ಅದೇವಗಳೆಂಬ ವಿಶೇಷದಿಂದ ಏಕವಿಂಶೋ ವಾಸುದೇವೋ. ಇವ ಏಕವಿಂಶೋ ವಾಸುದೇವ. ಇನ್ನು ಮುಂದೆ ಮನ ಆದಿ ಚತುಷ್ಟಯೇ ಗುಣತ್ರಯೇ ಚ ಪ್ರಕೃತೋ ಅಧ್ಯಾತ್ಮಾದಿ ವಿಭೇದತಃ
ಮೂಲ ರೂಪೇಣ ಚ ಸಹ ಪಂಚವಿಂಶಾತ್ಮಕ ಪ್ರಭು. ಕೊನೆಯದು 25 ಅಂತ ಹೇಳ್ಯಾರ ನೋಡ್ರಿ. 21 ಆದ್ಮೇಲೆ ಆ 25 ಹೆಂಗ್ ಮಾಡ್ತೀರಿ ಅಂದ್ರೆ ಮನಸ್ಸು, ಅಹಂಕಾರ ತತ್ವ ಮತ್ತ ಮಹತ್ತತ್ವ, ಪ್ರಕೃತಿ, ಆಮೇಲೆ ಗುಣತ್ರಯ ಇವುಗಳನ್ನು ಇಟ್ಟುಕೊಂಡು ಮೂಲ ರೂಪವನ್ನು ತೆಗೆದುಕೊಂಡ್ರೆ ಬರೋಬ್ಬರಿ 25 ಆಗ್ತದ ಅಂತ ಹೇಳಿದ್ದಾರೆ ಅಷ್ಟ. ಅವು 8 ಆಗ್ಬೇಕ. 8 ಆದ್ಮೇಲೆ 8 ಮೂರ್ಲೆ ಮಾಡ್ಕೋಬೇಕು ಅವನ್ನ. ಸರಿ ಆಯ್ತು. 8 3 24. ಮುಂದ ಮೂಲ ರೂಪದಿಂದ ತಗೋಬೇಕು. ಮೂಲ ರೂಪವನ್ನು ತಗೊಂಡಾಗ ಸರಿ ಹೋಗ್ತದೆ. ಮೂಲ ರೂಪೇಣ ಚ ಸಹ ಪಂಚವಿಂಶಾತ್ಮಕ 24 ಅವಾಗ್ಯಾವ. ಮೂಲ ರೂಪವನ್ನು ಸೇರ್ಕೋಬೇಕಷ್ಟೇ. ಬರ್ಸಿ ನೋಡ್ರಿ ಮೊನ್ನೆ. ಪಂಚ ಮನಸ್ಸು, ಆಮೇಲೆ ಮನಸ್ಸು, ಅಹಂಕಾರ. ಅಲ್ಲಲ್ಲ ಅದಲ್ಲ, ಮೊನ್ನೆ ಬರ್ಸಿದೆ. ಏನ್ ಬರ್ಸಿನಿ? ಸಿಕ್ತಿಲ್ಲ. ಮಹತ್ತತ್ವ ಹೌದು, ಅದೇನ್ ಬರ್ಸಿನ ಪದಾರ್ಥ ಬರ್ಸಿದ್ದೀನಿ. ಈ ಗುಣತ್ರಯ ಪ್ರಕೃತಿಯು ಸೇರ್ಕೊಂಡ ಪ್ರಕೃತಿ 1, ಗುಣತ್ರಯಗಳು 3, 4 ಆತು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ 4 ಆತು, 8 ಆತು. ಅವು 8 ಇವು 8 ಕೂಡಿ ಅವು 4 ಇವು 4 ಕೂಡಿ 8. ಅವು ಮತ್ತೆ ಅಧ್ಯಾತ್ಮ, ದೈವಾದಿಭೂತ 24. ಒಂದು 25 ಯಾವ್ದು ಅಂದ್ರೆ ಮೂಲ ರೂಪ. ಮೂಲ ರೂಪ ಅದು ಹೇಳ್ಯಾರ ನೋಡ್ರಿ. ಮೂಲ ರೂಪೇಣ ಚ ಸಹ ಪಂಚವಿಂಶಾತ್ಮಕ ಪ್ರಭು. ಆತಲ್ಲಿ ಹಿಡಿದೀವಿ ಪ್ರಕೃತಿ 8 ಆದು ಒಟ್ಟವು. ಸರಿ. ನಾರಾಯಣ ಸ್ವಚಿಂತಾತ್ಮ ಸಯೇಕೋಪಿಹ್ಯನಂತದ. ವಾಸ್ತವದಲ್ಲಿ ನಾರಾಯಣ ಒಬ್ಬನೇ, ಅವನೇ ಅನಂತ ರೂಪದಿಂದ ಕಾಣಿಸ್ಕೊಳ್ತಾನ. ನಾರಾಯಣಸ್ತು ಅಚಿಂತ್ಯ ಆತ್ಮ. ಅವ ಹಿಂಗ್ಯಾಕ ಹಿಂಗೇನು ಅಂತ ನೀವು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಆ ಭಗವಂತ ಹಿಂಗಿದ್ದಾನ ಅಂತ ತಿಳ್ಕೊಳ್ರಿ. ಮುಗೀತು. ಇನ್ನ ಛಂದಸ್ಸು ಗಾಯತ್ರಿ ಅಲ್ಲ ಸಾರಿ ಸಾಮ, ಗಾಯತ್ರ ಸಾಮ, ಆಮೇಲೆ ರಥಂತರ, ಬೃಹತ್ ಸಾಮ, ಭದ್ರ, ರಾಜನ ಅನ್ನುವಂತಹ ಸಾಮಗಳನ್ನು ಹೇಳಿಕ್ ಶುರು ಮಾಡ್ತಾರೆ. ಈಗ ಗಾಯಕಾನಾಂ ತ್ರಾಣತೋಸೋ ಗಾಯತ್ರ ಮನಿರುದ್ಧಕ. ಗಾಯತ್ರ ಸಾಮ ಅಂತದ. ಆ ಗಾಯತ್ರ ಸಾಮ ಏನ್ ಮಾಡ್ತದ ಅಂತಂದ್ರೆ ಅಲ್ಲಿ ಅನಿರುದ್ಧನಿದ್ದಾನೆ. ಯಾಕ? ಗಾನ ಮಾಡುವವರನ್ನ ತ್ರಾಣ ಮಾಡ್ತಾನ. ಅದರಿಂದ ಪ್ರದ್ಯುಮ್ನೋಗಿ ರಥಾರೂಢಸ್ತೇನ ಚೋಕ್ತೋ ರಥಂತರಂ. ರಥಂತರ ಸಾಮ ಅಂತದಂತ. ಅಲ್ಲಿ ಯಾರಿದ್ದಾರ? ಪ್ರದ್ಯುಮ್ನ ಇದ್ದಾನೆ. ಅವ ಯಾಕೆ ಬಂದ ಅಂದ್ರೆ ರಥಾರೂಢ. ರಥಾರೂಢನಾದ್ರಿಂದ ರಥಂತರ, ರಥದಲ್ಲಿ ಇದ್ದವನು ಅಂತ ಅರ್ಥ. ಅದಕ್ಕೆ ಬೃಹದ್ ರೂಪೋ ಬೃಹನ್ನಾಮ ತಥಾ ಸಂಕರ್ಷಣ ಪ್ರಭುಗು. ದೊಡ್ಡ ರೂಪ ತಗೊಂಡ ಬೃಹತ್ ಅಂತ ಹೆಸರಿರುವಂತಹ ಸಂಕರ್ಷಣ ಬೃಹತ್ ಸಾಮ. ಭದ್ರ ಸಾಮ ಯಾರು? ಭದ್ರಂತು ವಾಸುದೇವೋಸೌ ಭದ್ರ ಮೋಕ್ಷ ಪ್ರದೋ ಯತಃ. ಭದ್ರ ಅಂದ್ರೆ ಮೋಕ್ಷ, ಅದನ್ನು ಕೊಡ್ತಾನ ವಾಸುದೇವ. ಆದ್ರಿಂದ ಭದ್ರ ಸಾಮ ಪ್ರತಿಪಾದ್ಯ. ನಾರಾಯಣೋ ರಾಜನಂ ಸ್ಯಾತ್ ರಾಜಯತ್ತೇಶ ಮೋಕ್ಷಿಣಃ. ನಾರಾಯಣ ರಾಜನ ಸಾಮ ಅನ್ನೋ ಸಾಮದಿಂದ ಪ್ರತಿಪಾದ್ಯನಾಗ್ಯಾನ. ಯಾಕ ಅಂದ್ರೆ ಮೋಕ್ಷಿಣಃ ರಾಜಯತಿ ಏಷಃ. ಮೋಕ್ಷ ಹೊಂದವರನ್ನ ಏನ್ ಮಾಡ್ತಾನೆ? ಮತ್ತೆ ರಂಜನ ಮಾಡ್ತಾನ. ಅದರಿಂದ ತಿಳಿಸಿದ್ದಾರೆ. ಇನ್ನು ಛಂದಸ್ಸು ಗಾಯತ್ರಿ ತ್ವನಿರುದ್ಧೋಸೌ. ಗಾಯತ್ರಿ ಛಂದಸ್ಸಿಗೆ ಅನಿರುದ್ಧ. ತ್ರಿಕಾಲೇ ಗೀಯತೆ ಯತಃ. ಗಾಯತ್ರಿ ಅಂದ್ರೆ 3 ಕಾಲದಲ್ಲಿ ಗಾನ ಮಾಡುವಂತಹದ್ದು ಅಂತ ಮಾಡಿದ್ರು. ಆಗಲೇ ಗಾಯತ್ರಿ ಅಂದಾಗ ಗಾನ ಮಾಡುವನ ತ್ರಾಣ ಮಾಡ್ತಾ, ಅದರಿಂದ ಗಾಯತ್ರಿ ಅಂದಿದ್ರು. ಈಗ ಗಾಯತ್ರಿ ಅಂತನ್ನೋ ಕಾಲಕ್ಕ ಏನಂತಂದಾರ ಅಂದ್ರೆ ಈಗ 3 ಕಾಲದಲ್ಲಿ ಅಂತಂದಾರ. ಎಲ್ಲ ಸರ್ತಿ ಗಾಯತ್ರಿ ಬಂದದಷ್ಟೇ. ಇನ್ನ ಉಷ್ಣ ಸ್ವರೂಪತ್ವಾತ್ ಪ್ರದ್ಯುಮ್ನೋಜ್ಞಾದ ಸಂಸ್ಥಿತ. ಉಷ್ಣಿಕ್ ಅಂತ ಯಾರಿಗೆ ಕರೀತಾರೆ? ಉಷ್ಣ ಸ್ವರೂಪನಾದ ಪ್ರದ್ಯುಮ್ನ. ಯಾಕ? ಅಗ್ನಿ ಮೊದಲಾದವುಗಳಲ್ಲಿ ಇದ್ದಾನ. ಇನ್ನ ಬೃಹತಿ ಛಂದಸ್ಸು ಸ್ತ್ರೀ ರೂಪೋ ಬೃಹತಿ ನಾಮ ಬೃಹತ್ ಸಂಕರ್ಷಣ ಪ್ರಭು. ಸಂಕರ್ಷ ರೂಪಿಯಾದ ಪರಮಾತ್ಮ, ಅವನಿಗೆ ಬೃಹತಿ ಅಂತ ಹೆಸರು. ಯಾಕ? ಸ್ತ್ರೀ ರೂಪದಲ್ಲಿ ಇದ್ದಾನ. ಇನ್ನ ವಾಸುದೇವಸ್ತಥಾ ತ್ರಿಷ್ಟುಪ ತ್ರಿವೇದೈಸ್ತೂಯತೆ ಯತಃ. ವಾಸುದೇವರಿಗೆ ತ್ರಿಷ್ಟುಪ್ ಅಂತ ಹೆಸರು. ಕಾರಣ ಏನು? ತ್ರಿವೇದೈಹಿ ಸ್ತೂಯತೆ. 3 ವೇದಗಳಿಂದ ಸ್ತೋತ್ರ ಮಾಡಲ್ಪಡ್ತಾನ. ಅದರಿಂದ ನಾವು ತ್ರಿಷ್ಟುಪ. ನಾರಾಯಣಸ್ತು ಸ್ತ್ರೀ ರೂಪ. ನಾರಾಯಣ ಸ್ತ್ರೀ ರೂಪ. ದ್ವಿಧೇವಾಸೌ ವ್ಯವಸ್ಥಿತ. ಸ್ತ್ರೀ ರೂಪದಲ್ಲಿದ್ದ ನಾರಾಯಣ 2 ರೀತಿಯಿಂದ ಇದ್ದಾನ ಎಂಬುದಕ್ಕೆ ದ್ವಿಪದೇತಿ ತಥೋ ನಾಮ. ದ್ವಿಪದ ಅಂತ ಹೆಸರು. ಸರಿ ಆಯ್ತಾ? ವ್ಯವಸ್ಥಿತ ಸರ್ವಚ್ಛಂದೋ ಭಿದಾ ಇಮೆ. ಎಲ್ಲಾ ಛಂದಸ್ಸಿಂದ ಕರ್ಕೊಳ್ಳುವಂತಹದ್ದು. ಸಾರಸ್ಯ ಹೇಳಿದ್ರು ವನಿತಾ ತನವ ಪ್ರೋಕ್ತ. ಇಷ್ಟೊತ್ತು ನೀವೇನ್ ಕೇಳಿರಿ? ಎಲ್ಲಾ ಭಗವಂತನ ಸ್ತ್ರೀ ರೂಪಗಳು ಅಂತ ಹೇಳ್ಬಿಟ್ರು ಶ್ರೀಂಗಾಚಾರ್ಯೊಮ್ಮೆ. ಖಲಾಸ್. ಅನಿರುದ್ಧನ ಸ್ತ್ರೀ ರೂಪ,
ಪ್ರದ್ಯುಮ್ನ ಸ್ತ್ರೀ ರೂಪ, ವಾಸುದೇವನ ಸ್ತ್ರೀ ರೂಪ, ಎಲ್ಲಾ ಇವುಗಳು ಸ್ತ್ರೀ ರೂಪನೇ ಅವ ಅಂತ ತಿಳ್ಕೊಂಡ್ಬಿಡ್ರಿ. ಕೇಳಿದ್ದಿಲ್ಲ, ಫಸ್ಟ್ ಟೈಮ್ ಕೇಳೋದ್ ನಾವು. ಅಲ್ಲಲ್ಲ, ಅವು ಛಂದಸ್ಸು ಸ್ತ್ರೀಲಿಂಗದಾಗವ. ಗಾಯತ್ರಿ, ಉಷ್ಣಿಕ, ಬೃಹತಿ ಇವೆಲ್ಲ ಸ್ತ್ರೀಲಿಂಗದಾಗಿದ್ದರಿಂದ ಅದು ಸ್ತ್ರೀಲಿಂಗ ಶಬ್ದ ಪ್ರತಿಪಾದನಾದ ಭಗವಂತ ಹೆಂಗಿರ್ಬೇಕು ಅಂತ ಸ್ತ್ರೀ ಆಗಿರ್ಬೇಕು. ಭಗವಂತ ಸ್ತ್ರೀ ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಬಹಳ ಅಪೂರ್ವ ವಿಷಯ. ಇದನ್ನ ಅದನ್ನ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ರಿ. ವನಿತಾ ತನವ ಪ್ರೋಕ್ತಾ ಎಂಬುದನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ ಅಂದ್ರೆ ಬಹಳ ಚಂದದ. ಅಂದ್ರೆ ನಾರಾಯಣ ಪುರುಷ ರೂಪ ಇದ್ದಂಗೆ ನಾರಾಯಣ ಸ್ತ್ರೀ ರೂಪದ. ಆ ಸ್ತ್ರೀ ರೂಪಕ್ಕೂ ನಾರಾಯಣ ಅಂತ ಹೆಸರೇ. ಅದಕ್ಕೆ ಹೆಸರೇನು ಅಂದ್ರೆ ಇಲ್ಲಿ ದ್ವಿಪದ ಅಂತ ಹೆಸರು ಅದಕ್ಕೆ. ಗೊತ್ತಾಯ್ತಾ? ವಾಸುದೇವನ ಸ್ತ್ರೀ ರೂಪಕ್ಕೆ ತ್ರಿಷ್ಟುಪ ಅಂತ ಹೆಸರು. ಛಂದಸ್ಸಿನ ಅಭಿಮಾನಿಗಳಾದ್ರಿಂದ ಅವರೆಲ್ಲ. ಸರಿ, ಮುಂದೆ ನೋಡ್ರಿ. ಪ್ರತಿಪಾದ್ಯನೇ ಭಗವಂತ ಇವ. ಹೌದು, ಸ್ತ್ರೀ ರೂಪದಿಂದ ಪ್ರತಿಪಾದ್ಯ. ಇನ್ನ ಸರ್ವಚ್ಛಂದೋಭಿಧೋ ಸರ್ವಚ್ಛ ಮಧ್ಯಂ ನಾರಾಯಣ ಪ್ರಭು. ಇದೇನು ಪ್ರಾರಂಭ ಆಯ್ತು? ಚಿತಿ ಅಂದ್ರೆ ಯಜ್ಞಕುಂಡ. ಅದೇನಾಯ್ತು? ಮಧ್ಯದಲ್ಲಿ ನಾರಾಯಣ ಇದ್ದಾನೆ ಯಜ್ಞಕುಂಡದಲ್ಲಿ. ವಾಸುದೇವಸ್ಯ ಪುಚ್ಛಂ, ವಾಸುದೇವ ಅವನು ಪುಚ್ಛ ಭಾಗಕ್ಕೆ ಇದ್ದಾನೆ. ಆಮೇಲೆ ವಾಮದಕ್ಷೌಚ ಪಕ್ಷಗೌ, ಎಡ ಬಲ ಪಕ್ಷಗಳಲ್ಲಿ ಸಂಕರ್ಷಣಶ್ಚ ಪ್ರದ್ಯುಮ್ನ, ಸಂಕರ್ಷಣ ಪ್ರದ್ಯುಮ್ನರಿದ್ದಾರೆ. ಕ್ರಮಾದೇವ ಪ್ರಕೀರ್ತ. ಹೌದು, ತಲೆ ಒಂದು ಉಳಿತಲ್ಲ ಅಂದ್ರೆ ಅನಿರುದ್ಧ ಶಿರಶ್ಚೈವ, ತಲೆಯೊಳಗೆ ಯಾರಿದ್ದಾರೆ? ಅನಿರುದ್ಧ ಇದ್ದಾನ. ತಥೈಕೋಪಿ ಪಂಚದ, ಒಬ್ಬನೇ ಇದ್ರೂ ಕೂಡ 5 ರೂಪದಲ್ಲಿ ಇದ್ದಾನೆ. ಪ್ರಸ್ತಾವ ನಾಮ ಅನಿರುದ್ಧೋ. ಈಗ ಇವು ಶುರುವಾದವು. ಈಗ ಏನು? ಸಾಮ, ಇವು ಸಾಮನೆ. ಮತ್ತ ಇವು ಸಾಮನೆ. ಇನ್ನೊಂದು ಸಾಮ ಹೇಳಿಕ್ ಹೊರಡ್ತಾರೆ ಈಗ. ಮತ್ತ ಪ್ರಸ್ತಾವ ನಾಮ, ಪ್ರಸ್ತಾವ ಎನ್ನುವಂತಹ ಹೆಸರು ಅನಿರುದ್ಧನೇ ಅದ. ಯಾಕ? ರಕ್ಷನ್ ಸಂಸ್ತೂಯತೆ ಯತಃ. ಪ್ರಸ್ತ ಅವ ಅಂತ ಬಿಡಿಸ್ಯಾರ ಶ್ರೀಮದಾಚಾರ್ಯರು. ಪ್ರಕೃಷ್ಟ ಸ್ತವನ ಅವನ ರಕ್ಷಣಾ ಮಾಡ್ತಾನ, ಸ್ತೋತ್ರ ಮಾಡಿಸಿಕೊಳ್ಳತಾ ಅಂತ. ಸೃಜನ್ ಜಗಚ್ಚರ ಮಹಾಯಾಹ ಪ್ರದ್ಯುಮ್ನಸ್ತತ್ರ ಗೀಯತೆ ಉದ್ಗೀತ ನಾಮ ತೇನಾಸೌ ಜಗದುದ್ಗಮನೇನವ. ಪ್ರದ್ಯುಮ್ನಾಗ ಉದ್ಗೀತ ಅಂತ ಕರೀತಾರೆ. ಯಾಕ? ಜಗತ್ತನ್ನು ಹಾಗೂ ಲಕ್ಷ್ಮೀದೇವಿಯನ್ನು ಸೃಷ್ಟಿ ಮಾಡ್ತಾನಾದ್ರಿಂದ ಉದ್ಗೀತ. ಉದ್ಗೀತ ಅಂದ್ರೆ ಸೃಷ್ಟಿಕರ್ತ. ಅದಕ್ಕೆ ತೇನಾಸೌ ಉದ್ಗಮನೇನ್ ಜಗದ್ ಉದ್ಗಮನೇನವ, ಜಗತ್ತು ಅವನಿಂದ ಉದ್ಗಮಗೊಂಡದ್ರಿಂದ ಹಂಗೆ ಹೇಳುತ್ತಾರೆ. ಉದ್ಗಮ ಅಂದ್ರೆ ಏನು? ಹುಟ್ಟಿ ಬರೋದು ಅಂತ ಅರ್ಥ. ಉದ್ಗಮನ ಸ್ಥಾನ. ಇನ್ನು ಸಂಹಾರ ಪ್ರತಿಹಾರಾಖ್ಯ ತಥಾ ಸಂಕರ್ಷಣ ಪ್ರಭು, ಸಂಕರ್ಷಣೋಪಿಯಾದ ಪರಮಾತ್ಮ ಸಂಹಾರಕರ್ತ, ಅದರಿಂದ ಪ್ರತಿಹಾರ ಅಂತ ಕರೀತಾರೆ. ಇನ್ನ ಉಪದ್ರವ ಅಂತನೋ ಒಂದು ಸಾಮ ಅದ, ಅದರಿಂದ ಪ್ರತಿಪಾದ್ಯ ವಾಸುದೇವ. ಮೋಚಯಿತ್ವಾ ಸಮೀಪಂ ಹಿ ದ್ರಾವಯೇದ್ವಾ ಸುದೇವಕ ತೇನೋಪದ್ರವ ನಾಮಾಸೌ. ಸಂಸಾರದಿಂದ ಮೋಚಯಿತ್ವ ಬಿಡಿಸಿ, ಸಮೀಪಂ ತನ್ನ ಸಮೀಪದಲ್ಲಿ ದ್ರಾವಯೇತ್ ಕಳಿಸಿಕೊಡ್ತಾನೋ ವಾಸುದೇವ, ಆದ್ದರಿಂದ ಅವನಿಗೆ ಉಪದ್ರವ ಅಂತ ಹೆಸರದ. ಎಷ್ಟು ಉಪದ್ರವ ಕೊಡ್ತಿರಪ್ಪ ಅಂತ ನಂಗ ಇಲ್ಲದ. ಇನ್ನ ನಿಧೀಯಂತೆ ಯಥೋಕಿಲ ಮುಕ್ತ ನಾರಾಯಣೇ ದೇವೆ. ಎಲ್ಲಾ ಮುಕ್ತರು ನಾರಾಯಣನ ಹೊಟ್ಟೆಯೊಳಗೆ ಇಡಲ್ಪಡ್ತಾರಾದ್ರಿಂದ ಅವ ನಾರಾಯಣ ನಿಧನಾಭಿಧ, ನಿಧನ ಎಂಬ ಹೆಸರಿಂದ ಕರ್ಸ್ಕೋತಾನೆ. ಇತ್ಯಾದಿ ಚ ಸ್ತೂಯಮಾನತ್ವಾತ್ ಸ್ತೋಮಃ. ಎಲ್ಲಾ ಹೆಸರು ಭಗವಂತನದಂದ್ರಲ್ಲ, ಹಂಗಾರೆ ಸ್ತೋಮ ಹೇಳ್ರಿ ಅಂದ್ರೆ ಸ್ತೂಯಮಾನತ್ವಾತ್ ಸ್ತೋಮಃ. ಪ್ರತಿಯೊಬ್ಬರು ಅವನು ಸ್ತೋತ್ರ ಮಾಡ್ತಾರೆ, ಅದರಿಂದ ಸ್ತೋಮ. ಸಮತ್ವಾತ್ ಸಾಮ, ಎಲ್ಲರಲ್ಲೂ ಸಮನಾಗಿದ್ದ ನಿರ್ದೋಷ ರೂಪನಾಗಿದ್ದರಿಂದ ಸಾಮ. ಛಂದತ್ವಾತ್ ಛಂದ್ಯ, ಎಲ್ಲರಿಂದಲೂ ಅಪೇಕ್ಷಣೀಯನಾದ್ರಿಂದ ಛಂದ ಅಂತ ಕರ್ಸ್ಕೋತಾನ. ಇನ್ನು ಮುಂದೆ ಮತ್ತೆ ಬೇರೆ ಆಗ್ತದೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.